ಮಳೆಗಾಲ ಚಳಿಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈಗ ಸದ್ಯಕ್ಕೆ ಬೇಸಿಗೆಗಾಲ ಕೂಡ ಆರಂಭವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಬಿಸಿಲಿನ ಧಗೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಅಕ್ಯೂಟ್ ಡಯಾರಿಯಲ್ ಅನ್ನೋ ಒಂದು ಡಿಸೀಸ್ ವಾರದಲ್ಲೇ ದಾಖಲೆಯನ್ನು ಕೂಡ ಬರೆದಿರುವಂಥದ್ದು. ಹಾಗಾದರೆ ಏನು ಈ ಅಕ್ಯೂಟ್ ಡಯಾರಿಯಲ್ ಮತ್ತು ಇದಕ್ಕೆ ಏನೆಲ್ಲ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಆರೋಗ್ಯ ಇಲಾಖೆ ಏನು ಹೇಳುತ್ತೆ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ? ಬೇಸಿಗೆ ಧಗೆಯಿಂದ ಆರೋಗ್ಯ ಇಲಾಖೆ ಟೆನ್ಷನ್. ಬಿಸಿಯಾದ ಅಕ್ಯೂಟ್ ಡಯಾರಿಯಲ್ ಡಿಸೀಸ್. ಬೆಂಗಳೂರಿನಲ್ಲಿ ಒಂದೇ ವಾರ 34,000 ಪ್ರಕರಣ. ಒಂದ್ ಕಡೆ ಬಿರುಬಿಸಿಲು, ಮತ್ತೊಂದ್ ಕಡೆ ಮಾಲಿನ್ಯ. ಬೆಳಗಾದ್ರೆ ವಾಹನಗಳ ಕರ್ಕಶ ಶಬ್ದದ ಜೊತೆಗೆ ಜನರ ಬದುಕು ಆರಂಭ. ಇದರ ನಡುವೆ ಬದಲಾಗುವ ಹವಾಮಾನ ಸ್ಥಿತಿ ಬೇರೆ. ಸದ್ಯ ರಾಜ್ಯದಲ್ಲಿ ಬಿರು ಬೇಸಿಗೆಯ ಹೊಡೆತಕ್ಕೆ ಜನ ಅಕ್ಷರಶಃ ನಲುಗೋಗಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಹೀಟ್ ವೇವ್ ಆತಂಕ ಕೂಡ ಎದುರಾಗಿದೆ. ಇದರ ನಡುವೆ ಸಿಟಿಯಲ್ಲಿ ಅಕ್ಯೂಟ್ ಡಯಾರಿಯಲ್ ಡಿಸೀಸ್ ಡಬಲ್ ಆಗಿ ಟ್ರಬಲ್ ಕೊಡ್ತಿದೆ. ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳೋ ಕರಳು ರೋಗ ಇದಾಗಿದ್ದು ಹೊಟ್ಟೆ ನೋವು, ಜ್ವರ, ಕರಳು ಬೇನೆ, ಟೈಫಾಯ್ಡ್, ವೈರಲ್ ಹೈಪಟೈಟಿಸ್ನಂತಹ ತೊಂದರೆ ಎದುರಾಗ್ತಾ ಇದೆ. ಕೇವಲ ವಾರದಲ್ಲೇ ಸಿಟಿಯಲ್ಲಿ 32,000 ಪ್ರಕರಣಗಳು ದಾಖಲಾಗಿದ್ದು ತಜ್ಞ ವೈದ್ಯರು ಎಚ್ಚರಿಕೆ ಕ್ರಮವನ್ನು ಕೊಟ್ಟಿದ್ದಾರೆ. ಬೇಸಿಗೆ ಇದೆ, ಬಿಸಿಲಿನ ಒಂದು ಧಗೆ ಜಾಸ್ತಿ ಆಗಿರೋದ್ರಿಂದ ಅಥವಾ ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಹಲವಾರು ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಕರಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ. ಒಂದೇ ವಾರದಲ್ಲಿ 30,000ಕ್ಕಿಂತ ಜಾಸ್ತಿ, 34,000ಕ್ಕಿಂತ ಜಾಸ್ತಿ ಈ ರೀತಿಯಾದಂತಹ ಅಕ್ಯೂಟ್ ಡಯಾರಿಯಲ್ ಕೇಸಸ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಕಲುಷಿತ ನೀರು ಮತ್ತು ಆಹಾರ ಸೇವನೆ. ಹೇಗೆ ಸರ್ ಇದರಿಂದ ನಾವು ಮುಕ್ತರಾಗಬೇಕು ಅಥವಾ ಇದು ಬಾರದೇ ಇರೋಂಗೆ ಹೆಂಗೆ ನೋಡ್ಕೊಳ್ಬೇಕು ಅಂತ ಹೇಳಿದರೆ, ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್, ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಬೆಳಿಗ್ಗೆನೆ ಅದನ್ನು ಕೂಲ್ ಮಾಡಿ ಫುಲ್ ಡೇ ಅದನ್ನೇ ಯೂಸ್ ಮಾಡಿ ರಾತ್ರಿವರೆಗೂ. ಇದು ಮೊದಲನೇದು. ಲೈಟ್ ಆಗಿರುವಂಥ ಆಹಾರ ಸೇವನೆ ಮಾಡಿ. ತುಂಬ ಹೊರಗಡೆ ಫುಡ್ಸ್ಗಳನ್ನು ತಿನ್ಲಿಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡ್ತಾ ಇರಿ. ಹಾಗಾದ್ರೆ ಈ ಅಕ್ಯೂಟ್ ಡಯಾರಿಯಲ್ ಡಿಸೀಸ್ ಅಂದ್ರೆ ಏನು ಅದನ್ನ ನೋಡೋದಾದ್ರೆ, ಅಸಲಿಗೆ ಅಕ್ಯೂಟ್ ಡಯಾರಿಯಲ್ ಅಂದ್ರೆ ಕರುಳಿನ ಸಂಬಂಧಿತ ರೋಗವಾಗಿದೆ. ಇದರಿಂದ ವಾಕರಿಕೆ ಜೊತೆಗೆ ವಾಂತಿ ಆಗಲಿದೆ, ಕಿಬ್ಬೊಟ್ಟೆ ಸೆಳೆತ ಅಥವಾ ಸಣ್ಣ ನೋವು, ವಿಪರೀತ ಹೊಟ್ಟೆ ನೋವು ಅಥವಾ ಸಂಕಟ ಕಾಡಲಿದೆ. ಇದರ ಜೊತೆಗೆ ಜ್ವರ, ಮೈಕೈ ನೋವು, ತಲೆನೋವು ಬಾಧಿಸುತ್ತೆ. ಅಲ್ಲದೆ ಆಯಾಸ ಹಾಗೂ ಸ್ನಾಯು ಸೆಳೆತ ಕೂಡ ಬೇಸಿಗೆ ಕಾಲದ ರೋಗದ ಪ್ರಮುಖ ಲಕ್ಷಣಗಳು. ಅದೇ ರೀತಿ ರೋಗ ಹರಡುವ ಬಗ್ಗೆ ಏನಂತ ನೋಡೋದಾದ್ರೆ, ಕಲುಷಿತ ನೀರಿನ ಸೇವನೆ, ಕಲುಷಿತ ಆಹಾರ ಸೇವನೆ, ಸೋಂಕಿತ ವ್ಯಕ್ತಿಗಳ ಸಂಪರ್ಕದಿಂದಲೂ ಬೇಗ ಹರಡುತ್ತೆ. ಅದೇ ರೀತಿ ಪ್ರಾಣಿಗಳನ್ನ ಮುದ್ದು ಮಾಡೋದು ಕೂಡ ಹರಡುವ ಬಗೆಗಳಲ್ಲಿ ಪ್ರಮುಖವಾದುದು. ಒಟ್ನಲ್ಲಿ ಬಿರು ಬೇಸಿಗೆ ಪರಿಣಾಮದಿಂದ ಡಯಾರಿಯಲ್ ಡಿಸೀಸ್ ಹೆಚ್ಚಾಗಿದೆ. ವೈದ್ಯರು ಹೇಳಿರೋ ಸಲಹೆಯನ್ನ ಪಾಲಿಸಿ. ಜೊತೆಗೆ ಆಯಾಸ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳೋದು ಬೆಟರ್. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.